ಇಮಿಡಿಯೇಟಾಗಿ ಕರ್ಕೊಂಬರ್ಬೇಕು ಆಸ್ಪತ್ರೆಗಳಲ್ಲಿ. ಇ ಸಿ ಜಿ ಅಂತ ಎಷ್ಟು 5 ನಿಮಿಷ 2 ನಿಮಿಷಕ್ಕೆ ಒಂದೊಂದು ಇ ಸಿ ಜಿ ಆಗುತ್ತೆ. ಅದಕ್ಕೋಸ್ಕರ ಕಾಯೋದು ಅಲ್ಲ, ಗೊತ್ತಾಗ್ತದೆ ಹಾರ್ಟ್ ಅಟ್ಯಾಕ ಅಲ್ವಾ ಅಂತ. ಹಾರ್ಟ್ ಅಟ್ಯಾಕ್ ಆದರೆ ನೆಕ್ಸ್ಟ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗುತ್ತೆ. ಮಾತ್ರೆಗಳಿರುತ್ತೆ, ಒಂದು ಎಕೋಸ್ಪ್ರಿನ್ ಅಂತಾಗಲಿ, ಕ್ಲಾಪಿಡೋಗ್ರಲ್, ಬ್ರಿಲಿಂಟಾ, ಅಟೋರ್ವಾಸ್ಟಾಟಿನ್, ರೋಜೋವಾಸ್ಟಾಟಿನ್ ಅಂತ ಇರ್ತದೆ. ಬಂದಿದ್ದ ತಕ್ಷಣ ಎಮರ್ಜೆನ್ಸಿಲಿ ಒಂದು 10 ಮಾತ್ರೆ ಕೊಡ್ತಾರೆ. ಆಭಾಸ ಆಗಬಾರ್ದು. ಜನ ಏನಂತಾರೆ ಸಡನ್ನಾಗಿ, ಸರ್ 10 ಮಾತ್ರೆಗಳು ತೊಗೊಂಡ್ರೆ ಏನೂ ತೊಂದರೆ ಆಗಲ್ಲ ಅಂತ. ಎಮರ್ಜೆನ್ಸಿಗೆ ಅದೇ ಟ್ರೀಟ್ಮೆಂಟ್ ಇರುತ್ತೆ. ಬ್ಲಡ್ ಥಿನ್ನರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೊಡ್ತಾರೆ. ನೀವು ಹೋಗಿದ ತಕ್ಷಣ ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಅಂತ ಆಗಿದ ತಕ್ಷಣ ಇಮಿಡಿಯೇಟಾಗಿ ಅದೊಂದು 10 ಮಾತ್ರೆ ಆಗಿರ್ಬೋದು, ಹೆಪಾರಿನ್ ಅಂತ ಒಂದು ಇಂಜೆಕ್ಷನ್ ಆಗಿರ್ಬೋದು, ಇದನ್ನೆಲ್ಲ ಕೊಡ್ತಾರೆ. ಅದಾದಮೇಲೆ ಹೌದು ಈ ಸಿ ಜಿಲಿ ವ್ಯತ್ಯಾಸಗಳಿದೆ ಅಂತ ಅಂದರೆ ಹಾರ್ಟ್ ಅಟ್ಯಾಕಿಗೆ ಟ್ರೀಟ್ಮೆಂಟ್ ಆಗಿ ಏನಿದೆ ಕಾರ್ಡಿಯಾಕ್ ಕ್ಯಾತ್ ಲ್ಯಾಬ್ ಅಂತ ಹೇಳ್ತೀವಿ ನಾವು. ಈಗ ಆ ಲ್ಯಾಬ್ ಒಳಗಡೆ ನಾವು ಫ್ಲೂರೋಸ್ಕೋಪಿ ನೋಡಿಕೊಂಡು ಆಂಜಿಯೋಗ್ರಾಮ್ ಮಾಡಿ, ಆಂಜಿಯೋಗ್ರಾಮಲ್ಲಿ ಅಕಸ್ಮಾತ್ ಸಪ್ಲೈ ಮಾಡ್ತಾ ಇರೋ ರಕ್ತನಾಳಗಳಲ್ಲಿ ಏನಾದರೂ ಬ್ಲಾಕೇಜಸ್ ಇತ್ತು ಅಂತಂದರೆ ಅದಕ್ಕೆ ಸ್ಟೆಂಟ್ ಕೂಡ ಹೇಳ್ಬೋದು ನಾವು. ಅದು ಒಂದು ಸತಿ ಆ ವೆಸಲ್ ಬ್ಲಾಕ್ ಆಗಿರೋದು ಓಪನ್ ಮಾಡಿಬಿಟ್ರೆ ಇಮಿಡಿಯೇಟಾಗಿ ಪೇಯ್ನ್ ಆಯಿತು ಆ ಪೇಷಂಟಿಗೆ, ಆ ರಿಸ್ಕ್ಗಳೆಲ್ಲ ಯೂಶ್ವಲಿ ಕಮ್ಮಿ ಆಗೋಗ್ಬಿಡುತ್ತೆ. ಬಟ್ ಅದು ಈಗ ಎಮರ್ಜೆನ್ಸಿಲಿ ಕೊಟ್ಟಿರೋ ಇಂಜೆಕ್ಷನ್ಸು ಮಾತ್ರೆಗೂ ಒಂದೊಂದು ಸತಿ ನಾವು ಕ್ಯಾತ್ ಲ್ಯಾಬ್ ತೊಗೊಳ್ಳೋ ಅಷ್ಟೊತ್ತಿಗೆ ಓಪನ್ ಆಗಿಬಿಟ್ಟಿರ್ತವೆ ರಕ್ತನಾಳಗಳು. ಸೊ ಅಂಥ ಸಮಯದಲ್ಲಿ ಏನು ಹೇಳ್ತೀವಿ, ಏನು ಬೇಡ ಮಾತ್ರೆಗಳು ಸಾಕು ಅಂತಲೇ ಹೇಳ್ಬಿಟ್ಟು ಕಳಿಸೋವಂಥ ಚಾನ್ಸಸ್ ಇರ್ತವೆ.